ಒಳ್ಳೆ ಕೆಲಸ ಮಾಡಲಿ ಅನ್ನೋ ಒಂದು ಆದೇಶವನ್ನು ಹೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಆ ಜಾಗೃತಿಯನ್ನು ಮೂಡಿಸೋಂಥ ಕೆಲಸ ಪ್ರತಿಯೊಬ್ಬ ಯುವಕರು ಕೂಡ ಮಾಡಬೇಕು, ಮಾಡಲಿ ಅಂತ ಕೇಳ್ತಾ ಇದ್ದೀನಿ. ಯುವಶಕ್ತಿ ಅಂದರೆ ಕರೆಂಟ್ ಇದ್ದಾಗೆ. ಯುವಶಕ್ತಿ ಅಂದರೆ ಕರೆಂಟ್, ಅದು ಒಂದು ಥರ ಕರೆಂಟ್, ಅದು ಎಲ್ಲರ ಮನೆಗೆ ಬೆಳಕಾಗುತ್ತೆ. ಕತ್ಲ ಇದ್ದ ಮನೆಗೆ ಬೆಳಕಾಗಂಥ ಒಂದು ಕೆಲಸ ಯುವಶಕ್ತಿ ಮಾಡೋದು. ಯುವಶಕ್ತಿ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡುತ್ತೆ ಅಂತ ಒಂದು ನಾವು ಕರ್ನಾಟಕ ಯುವಶಕ್ತಿ ವೇದಿಕೆಯಲ್ಲಿ ತೋರಿಸ್ಕೊಡ್ಬೋದು. ಮುಂದಿನ ದಿನದಲ್ಲಿ ಯಾವ ಮಟ್ಟದಲ್ಲಿ ನಾವು ಒಂದು ಒಳ್ಳೆ ಕೆಲಸ ಮಾಡಿ ಜನರ ಮನಸ್ಸನ್ನು ಉಳ್ಕೊಂಡ್ರೆ ಮುಂದೆ ಯಾವ ಮಟ್ಟದಲ್ಲಿ ಜನ ನಿಲ್ಲಿಸ್ತಾರೆ ನಮ್ಮನ್ನು ತಗೊಂಡೋಗಿ ಅನ್ನೋದನ್ನು ನಾವು ಆ ಮೂಲಕ ಕೆಲಸ ಮಾಡಿ ತೋರಿಸಿ ಹೇಳಬೇಕು ಅಂತ ನಮ್ಮ ಪ್ರತಿಯೊಬ್ಬ ಯುವಕರಲ್ಲೂ ಕೂಡ ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತಿನ ದಿನ ಭ್ರಷ್ಟಾಚಾರ ಯಾವ ರೀತಿ ತಾಂಡವಾಡ್ತಿದೆ ಅಂತ ನಿಮ್ಗೆ ಎಲ್ಲರಿಗೂ ತಿಳಿದಿರೋಂಥ ವಿಚಾರ. ಆ ಭ್ರಷ್ಟಾಚಾರ ತಾಂಡವಾಡಲಿಕ್ಕೆ ಏನು ಕಾರಣ ಅಂತಲೂ ಯುವಕರು ಅದನ್ನು ತಿಳ್ಕೋಬೇಕಾಗಿದೆ. ಇವತ್ತಿನ ದಿನ ರಾಜಕೀಯ ವ್ಯಕ್ತಿಗಳು ಅವತ್ತು ಒಂದು ದಿನ ಓಟಿಗೋಸ್ಕರ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಆವತ್ತಿನ ದಿನ ಒಂದು ದಿನಕ್ಕೋಸ್ಕರ ನಾವು ಆ ಸಾವಿರಾರು ರೂಪಾಯಿ ನೋಟಿಗೆ ಆಸೆ ಪಟ್ಟು ಅವತ್ತೊಂದು ದಿನ ನಾವು ದುಡ್ಡು ತಗೊಂಡು ಓಟ್ ಹಾಕ್ತೀವಿ. ಆ ಓಟ್ ಹಾಕಿ ತಪ್ಪು ಏನು ಮಾಡ್ತೀವಪ್ಪ ಅಂದರೆ ಅವ್ರು ಮತ್ತೆ ಗೆದ್ದು ಬಂದು ಅದನ್ನು ದುಡ್ಕಾಡ್ಲಿಕ್ಕೆ ಎಷ್ಟು ಅವ್ರು ಲಂಚ ಭ್ರಷ್ಟಾಚಾರ ಅವರೇ ತೋರಿಸ್ಕೊಡ್ತಾರೆ. ಇದು ಬಂದಾಗಬೇಕು, ಇದು ನಿಲ್ಬೇಕು ಅಷ್ಟೇ. ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸ್ಬೇಕು ನಮ್ಮ ಯುವಕರು.